ಪ್ರೀತಿ. ಅದು ಪ್ರೀತಿ ಅಂತಂದ್ರೆ ವಿವೇಕಾನಂದ ಹೇಳ್ತಾರೆ, ಆ ಪ್ರೀತಿಯಲ್ಲಿ ಬಯಕೆ ಇಲ್ಲ. ನೀನನ್ನು ಇಷ್ಟಪಡಬೇಕು, ನನ್ನ ಜೊತೆಗೆ ಇರಬೇಕು, ನನ್ನ ಮಾತು ಮಾಡಬೇಕು, ನನ್ನ ಮಾತು ಕೇಳಬೇಕು, ನಾನು ಹೇಳಿದಾಗ ಬದುಕಬೇಕು ಅಥವಾ ನನ್ನ ಗೌರವಿಸಬೇಕು, ಯಾವುದೂ ಇಲ್ಲ. ರಾಮ ಸ್ವತಃ ಹೇಳ್ತಾರೆ ಭಕ್ತರಿಗೆ, ನೀವು ಇಲ್ಲಿ ಬಂದು ಹೋದ್ರು ಸಾಕು, ಬರದೇ ಇದ್ರೂ ಪರವಾಗಿಲ್ಲ, ಮುಖ್ಯ ನೀವೆಲ್ಲರೂ ಭಗವಂತನ ಕಾಣುವಂತಾಗ್ಬೇಕು, ನಿಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಳುತ್ತಾಗಬೇಕು, ಅದಕ್ಕೋಸ್ಕರ ನಾನು ಇಷ್ಟಪಡ್ತೀನಿ ಅಂತ. ಮತ್ತು ಅವ್ರು ಹೇಳ್ತಾರೆ, ಜಗನ್ಮಾತೆ ನನಗೆ ಹೇಳ್ಕೊಟ್ಟಿದ್ದಾಳೆ, ಇಲ್ಲಿಗೆ ಅವ್ರು ಬಂದು ಹೋದ್ರೆ ಸಾಕು ಆಧ್ಯಾತ್ಮಿಕ ಉನ್ನತಿ ಆಗುತ್ತೆ ಅಂತ, ಅದಕ್ಕೆ ನಾನು ಮತ್ಮತ್ತಿಲ್ಲಿ ಬನ್ನಿ ಅಂತೀನಿ ಅಂತ. ಆ ರೀತಿಯಲ್ಲಿ ಶ್ರೀರಾಮ ಪ್ರೀತಿ. ಒಬ್ಬ ಯಾರೋ ನೇರ ಶಿಷ್ಯರು ಬಂದ್ರು ಅಂದ್ರೆ ಶ್ರೀರಾಮ ಓಟು ಕೇಳ್ತಿರಂತೆ, ಏನಪ್ಪಾ ದಿವಸ ಹೋಗ್ತಾ ಇದೆ, ಯಾವಾಗ ಸಾಕ್ಷಾತ್ಕಾರ ಮಾಡ್ಕೊತೀಯ ಅಂದ್ರೆ ಅಷ್ಟರ ಮಟ್ಟಿಗೆ ಪ್ರೀತಿ. ಬೇಗ ಇವರೆಲ್ಲ ಸಾಕ್ಷಾತ್ಕಾರ ಮಾಡ್ಕೊಳ್ಳುವಂತಾಗ್ಲಿ, ಬೇಗ ಇವರೆಲ್ಲ ತಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಳುವಂತಾಗ್ಲಿ, ಮನುಷ್ಯನ ವ್ಯರ್ಥ ಹೋಗ್ತಾ ಇದೆ, ಅವರು ಅನುಭವಿಸಿದ್ದಾರೆ ಅಂತ ಒಂದು ಆಧ್ಯಾತ್ಮಿಕ ಆನಂದ ಅನುಭವಿಸಿದ್ದಾರೆ. ಅದಕ್ಕೋಸ್ಕರ ಯಾವಾಗ ಶ್ರೀಮಾತೆಯರಿಗೆ ಕಾಯಿಲೆ ಬಿದ್ದು ದೇಹತ್ಯಾಗ ಆಗುವಂತ ಸ್ಥಿತಿ ಬಂದಿರುತ್ತೋ ಅವಾಗ ಶ್ರೀರಾಮಕೃಷ್ಣರು ಉದ್ಗಾರ ಮಾಡಿದ್ರಂತೆ, ಅಯ್ಯೋ ಹೃದಯರಾಮ ಅಂತ ಹೇಳ್ತಾರೆ, ಅಯ್ಯೋ ಎಲ್ಲಿ ಆಕೆ ಮನುಷ್ಯ ಜೀವನದ ಉದ್ದೇಶ ಪೂರೈಸದೆ ಹೋಗ್ಬಿಡ್ತಾಳೋ ಅಂತ. ಅಂದ್ರೆ ಆಮೇಲೆ ಶ್ರೀಮಾತೆ ಆರೋಗ್ಯ ಸರಿಯಾಗುತ್ತೆ ಅಂದ್ರೆ ತಮ್ಮ ಪತ್ನಿ ಸಾಯ್ತಾ ಇದ್ದಾಳೆ ಅಂತ ಬೇಸರ ಇಲ್ಲ ಅವರಿಗೆ, ಬದಲಾದ ಜೀವಾತ್ಮ ತನ್ನ ಜೀವನ ಉದ್ದೇಶನೇ ಕಳ್ಕೊಂಡ್ಬಿಡುತ್ತಲ್ವಾ, ಎಲ್ಲಿ ಅದು ತನ್ನ ನಿಜ ಸ್ವಲ್ಪ ಕಳ್ಕೊಂಡು ಹೊರಟೋಗ್ಬಿಡ್ತು. ಈ ರೀತಿ ಕಾಳಜಿ ಶ್ರೀರಾಮಕೃಷ್ಣರಿಗೆ. ಅಂದ್ರೆ ಮನುಷ್ಯ ಸಹಜವಾದ ಪ್ರೀತಿ ಇಲ್ಲವೇ ಇಲ್ಲ, ಮನುಷ್ಯ ಸಹಜವಾದ ಭಾವನೆ ಇಲ್ಲ, ಬದಲಾಗಿ ಪ್ರತಿಯೊಬ್ಬರು ಭಗವಂತನ ಕಾಣುವಂತಾಗ್ಲಿ, ಆಧ್ಯಾತ್ಮಿಕ ಮುಂದುವರಿಯುವಂತಾಗ್ಲಿ ಈ ಒಂದು ಭಾವ. ಇನ್ನಿದಾದ್ಮೇಲೆ ಮಾಸ್ಟರ್ ಮಹಾಶಯ ವಚನವೇದದ ಬಗ್ಗೆ ಮಾತಾಡಬೇಕಾದ್ರೆ ಅದು ವಚನವೇದದ ಜೊತೆಗೆ ಅವನು ಶ್ರೀಮಾತೆಗಳ ಜೀವನದ ಬಗ್ಗೆ ಹೇಳ್ತಾ ಇದ್ದ, ಶ್ರೀಮಾತೆಗಳ ಸಂದೇಶಗಳ ಬಗ್ಗೆ ಹೇಳ್ತಾ ಇದ್ದ, ಹಾಗೆ ವಿವೇಕಾನಂದರ ಚಿಂತನೆಗಳನ್ನು ಹೇಳ್ತಾ ಇದ್ದ, ಜೊತೆಗೆ ಭಗವದ್ಗೀತೆ, ದೇವಿ ಮಹಾತ್ಮೆ, ರಾಮಾಯಣ, ಮಹಾಭಾರತ ಇಂಥ ಹಲವಾರು ಅಂಶಗಳನ್ನು ಕೂಡ ಹೇಳ್ತಿದ್ದೆ. ಯಾಕೆ ಸ್ವತಃ ಮಾಸ್ಟರ್ ಮಹಾಶಯ ತುಂಬಾ ಚೆನ್ನಾಗಿ ಓದಂತ ವ್ಯಕ್ತಿ, ಹಲವಾರು ಗ್ರಂಥಗಳನ್ನ ಆಳವಾದ ಅಧ್ಯಯನ ಮಾಡಿದ್ದ, ತಂದೆ ಆದ ವಿಶ್ಲೇಷಣೆ ಇತ್ತು. ಆದ್ದರಿಂದ ಏನಾಗ್ತಿತ್ತು, ವಚನವೇದ ಯಾವುದೋ ಮಾತು ಬಂದಾಗ ಅದಕ್ಕೆ ಅವನು ಉಪನಿಷತ್ತುಗಳ ಶ್ಲೋಕಗಳನ್ನು ಕೋಟ್ ಮಾಡ್ತಿದ್ದ, ಅಥವಾ ಭಗವದ್ಗೀತೆಯ ಒಂದು ಇಂಟರ್ಪ್ರಿಟೇಷನ್ ಕೊಡ್ತಿದ್ದ, ಅಥವಾ ರಾಮಾಯಣ ಮಹಾಭಾರತದ ಯಾವುದೋ ಕಥೆಯಿಂದ ಅದಕ್ಕೆ ಸೇರಿಸಿ ಹೇಳ್ತಾ ಇದ್ದ. ಈ ರೀತಿಯಲ್ಲಿ ಅವರ ಮುಖ್ಯ ಕೇಂದ್ರಗಳು ಶ್ರೀರಾಮಕೃಷ್ಣ ಆಗಿರ್ತಿದ್ರು. ಏನೇ ಓದಿದ್ರು ಏನೇ ನೋಡಿದ್ರು ಅವನ ಅರ್ಥ ಮಾಡೋದು ಶ್ರೀರಾಮಕೃಷ್ಣ ಮೂಲಕ. ಅದರಲ್ಲೂ ವಿಶೇಷವಾಗಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಯಾಜ್ಞವಲ್ಕ ಗಾರ್ಗಿ ಸಂವಾದಗಳು ಅದೊಂದು ಬಹಳ ಇಷ್ಟ ಅಂತ. ಅವನಿಗೆ ಅದನ್ನು ಕೇಳ್ತಾ ಇದ್ರೆ ರೋಮಾಂಚಕ ಆಗ್ತಿದ್ದ ಅಂತ ಬರುತ್ತೆ. ಒಮ್ಮೆ ಈ ಭಾಗಕ್ಕೆ ವಿವರಣೆ ನೀಡುತ್ತಾ ಅವನು ಭಾವದುಂಬಳವನ್ನು ತಡೆದುಕೊಳ್ಳಾದೆ ಮಾತು ಹೊರಡದವನಾಗಿ ನೆಲದ ಮೇಲೆ ಒರಗಿಕೊಂಡು ಬಿಟ್ಟ ಅಂತ. ಮಾತೆ ಹೊರಡಕ್ಕೆ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಭಾವವಿಭೋರಾಗಿದ್ದ ಅಂತ. ಹೀಗೆ ಅವನು ವಚನವೇದ ಓದ್ತಾ ಇದ್ರು ಕೂಡ, ವಚನವೇದ ಬಗ್ಗೆ ಹಲವಾರು ಭಕ್ತರ ಅಂತ ಮಾತಾಡ್ತಾ ಇದ್ರು ಕೂಡ, ಅದರ ನಡುಕೆ ಅವನು ಶ್ರೀಮಾತೆ ಬಗ್ಗೆ ಹೇಳ್ತಾ ಇದ್ದ, ವಿವೇಕಾನಂದ ಬಗ್ಗೆ ಹೇಳ್ತಾ ಇದ್ದ, ಭಾಗವತ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಉಪನಿಷತ್ತುಗಳನ್ನು ಕೂಡ ಕೋಟ್ ಮಾಡ್ತಾ ಇದ್ದ. ಮುಖ್ಯ ಅಂತಂದ್ರೆ ಇಷ್ಟೆಲ್ಲ ಇದ್ರು, ಎಲ್ಲಾ ಗ್ರಂಥವನ್ನು ಕೂಡ ಅವನು ಸ್ಟಡಿ ಮಾಡ್ತಿತ್ತು ಶ್ರೀರಾಮಕೃಷ್ಣ ಬೇಸಲ್ಲಿ. ಇದು ಬಹಳ ಮುಖ್ಯ. ಅಂದ್ರೆ ನಾವು ಯಾವುದೇ ಒಂದು ಸಂಪ್ರದಾಯಕ್ಕೆ, ಒಂದು ಪರಂಪರೆಗೆ ಅಂತ ಬಂದಾಗ ಆ ಪರಂಪರೆಯಲ್ಲಿ ಫಸ್ಟ್ ನಾವು ನಿಲ್ಲಬೇಕು. ಇಲ್ಲ ಅಂದ್ರೆ ನಮಗೆ ಇನ್ನೊಂದು ಕಡೆ ಕನ್ಫ್ಯೂಸ್ ಆಗುತ್ತೆ. ಪುರುಷೋತ್ತಮ ಯಾವಾಗ ಹೇಳ್ತಿದ್ರಂತೆ ಭಕ್ತರಿಗೆ ಬಂದವರಿಗೆ, ಯಾವಾಗ ಒಂದು 3-4 ವರ್ಷ ಅಥವಾ 5 ವರ್ಷ ಬೇರೆ ಯಾವ ಪುಸ್ತಕವನ್ನು ಓದ್ಬೇಡಿ, ಬರೇ ರಾಮಕೃಷ್ಣ ಜೀವನ, ವಿವೇಕಾನಂದ ಜೀವನ, ಶ್ರೀಮಾತೆ ಜೀವನ ಮೂರೇ ಓದ್ಬೇಕು. ಅಥವಾ ಅವರ ಚಿಂತನೆಗಳು, ರಾಮಕೃಷ್ಣ ವಿವೇಕಾನಂದ ಶ್ರೀಮಾತೆ, ರಾಮಕೃಷ್ಣ ವಿವೇಕಾನಂದ ಶ್ರೀಮಾತೆ, ಇದನ್ನೇ ಓದಿ 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 ಮೊದಲು ಅದನ್ನು ನಾವು ಗಟ್ಟಿ ಕಟ್ಕೋಬೇಕು. ಆಮೇಲೆ ನೀವು ಯಾವುದೇ ಪುಸ್ತಕ ಓದಿದ್ರು ಕೂಡ, ಭಗವದ್ಗೀತೆ ಓದ್ಬೋದು, ರಾಮಾಯಣ ಓದ್ಬೋದು, ಮಹಾಭಾರತ ಓದ್ಬೋದು, ಭಾಗವತ ಓದ್ಬೋದು, ಅಥವಾ ಬೇರೆ ಯಾವುದೇ ಸಂಪ್ರದಾಯ ಯಾವುದೇ ಪುಸ್ತಕ ಓದಿದ್ರು ಕೂಡ ಅವಾಗ ನಿಮಗೆ ಕನ್ಫ್ಯೂಷನ್ ಆಗಲ್ಲ ಅಂತ. ಯಾಕಂದ್ರೆ ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕನ್ನೋ ಬೇಸ್ ರೆಡಿಯಾಗಿರುತ್ತೆ. ಈ ಮೇನ್ ಬೇಸ್ ಇಟ್ಕೊಂಡು ಆ ಎಲ್ಲ ಗ್ರಂಥಗಳನ್ನ, ಆ ವಿಚಾರಗಳನ್ನ ಅರ್ಥ ಮಾಡ್ಕೋತಾ ನಾವು ಹೋಗ್ತೀವಿ. ಅವಾಗ ಅದು ನಮಗೆ ಅರ್ಥ ಆಗ್ತಾ ಬರುತ್ತೆ. ಕೆಲವರು ಏನ್ ಮಾಡ್ತಾರೆ, ಇವತ್ತು ರಾಮಕೃಷ್ಣಾಶ್ರಮ ಬರ್ತಾರೆ, ನಾಳೆ ಇಸ್ಕಾನ್ ಹೋಗ್ತಾರೆ, ನಾಳೆ ಬ್ರಹ್ಮಕುಮಾರಿ ಹೋಗ್ತಾರೆ, ಆಮೇಲೆ ಇನ್ನೊಂದು ಹೋಗ್ತಾರೆ. ತಪ್ಪಲ್ಲ, ಆದ್ರೆ ಕನ್ಫ್ಯೂಸ್ ಆಗಿರುತ್ತೆ. ಯಾಕಂದ್ರೆ ಪ್ರತಿಯೊಂದು ಕೂಡ ಒಂದು ಮಾರ್ಗ ಇದೆ. ಆ ಮಾರ್ಗದಲ್ಲಿ ನಾವು ಮುಂದೆ ಹೋಗ್ಬೇಕಂದ್ರೆ ಮೊದಲು ಬೇಸ್ ಗಟ್ಟಿ ಮಾಡ್ಕೋಬೇಕು. ಆ ಬೇಸ್ ಗಟ್ಟಿ ಮಾಡ್ಕೊಳ್ಳೋದು ಹೋದ್ರೆ ಏನಾಗುತ್ತೆ, ಇವತ್ತೊಂದು ಅರ್ಥ ಮಾಡ್ಕೊಂಡು ಅದೇನೊಂದ್ ಕಡೆ ಮತ್ತೊಂದು ಹೇಳ್ತಿರ್ತಾರೆ. ಅದೇ ವಿಷಯಕ್ಕೆ ಇವ್ರು ಹಿಂಗಂದ್ರಲ್ಲ, ಇವ್ರು ಯಾಕೆ ಹಿಂಗಂದ್ರು, ಅವ್ರು ಹಿಂಗಂದ್ರ, ಇವ್ರು ಯಾಕೆ ಹಿಂಗಂದ್ರು ಅಂದ್ರೆ ಅವ್ರದೊಂದು ಬೇರೆ ದಾರಿ ಇರುತ್ತೆ. ಆ ದಾರಿಯಲ್ಲೂ ಕೂಡ ಅದರದ್ದೇ ಆದ ಮುಂದುವರೆದು ಬೇರೆ ಬೇರೆ ಕ್ರಮಗಳಿರ್ತಾರೆ, ಅದನ್ನು ಹೇಳಿರ್ತಾರೆ. ಅದೆಲ್ಲ ಅರ್ಥ ಮಾಡ್ಬೋದು ಬಿಟ್ಬಿಟ್ಟು ಇವ್ರು ಹಿಂಗಂದ್ರು, ಅವ್ರು ಹಂಗಂದ್ರು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಕೊನೆ ನಾವೇ ಸರಿ ಇಲ್ಲ ಅಂತ ಆಗ್ಬಿಡುತ್ತೆ.
ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಮೊದಲು ಯಾವ ಸಂಪ್ರದಾಯಕ್ಕಾದ್ರೂ ಪರವಾಗಿಲ್ಲ ಒಂದು ಕಡೆ ನಿಲ್ಲಬೇಕು. ಉದಾಹರಣೆ ಸಂಗೀತಗಾರ ಕೂಡ ಹೇಳ್ತಾರೆ, ಈ ಸಂಗೀತ ಕಲಿಬೇಕು ಒಬ್ಬ ಗುರುವಿನ ಹತ್ರ ಎಷ್ಟೋ ವರ್ಷ ಇದ್ದು ಕಲಿಬೇಕು, ಆಮೇಲೆ ಬೇರೆ ಸಂಗೀತಗಾರ ಕೇಳಿದ್ರೆ ಅವಾಗ ನೀ ಅದನ್ನ ಬಳಸ್ಕೋಬಹುದು. ಆದ್ರೆ ಮೊದಲೇ ಎಲ್ಲರೂ ಕೇಳ್ತಾ ಹೋದ್ರೆ ಅದು ಮಿಕ್ಸ್ ಆಗ್ಬಿಟ್ಟು ಅವನು ಸಂಗೀತನೇ ಇರೋದಿಲ್ಲ ಅಂತ. ಯಾಕಂದ್ರೆ ಅದನ್ನ ಆಸ್ವಾದ ಶಕ್ತಿ ಇರಲ್ಲ. ಇದು ಬಹಳ ಮುಖ್ಯ. ಅದಕ್ಕೆ ಇಷ್ಟನಿಷ್ಠೆ, ಗುರು ಭಕ್ತಿ ಇವೆಲ್ಲ ಬಹಳ ಮುಖ್ಯ. ಒಂದು ಸಂಪ್ರದಾಯಕ್ಕೆ ಹೋದಾಗ ಅದನ್ನ ಫಸ್ಟ್ ಅದನ್ನ ಪೂರ್ತಿ ಓದ್ಬೇಕು, ಅಮೂಲಾಧಾರವಾಗಿ ಓದ್ಬೇಕು. ರಾಮಕೃಷ್ಣ ಏನಂತ ಹೇಳಿದ್ದಾರೆ, ವಿವೇಕಾನಂದ ಏನ್ ಹೇಳಿದ್ದಾರೆ, ಶ್ರೀಮಾತೆ ಏನ್ ಹೇಳಿದ್ದಾರೆ, ಅವ್ರ ಜೀವನದಲ್ಲಿ ಏನು, ಇದೆಲ್ಲ ತಿಳ್ಕೋಬೇಕು. ಅದಾದ್ಮೇಲೆ ಬೇರೆ ಯಾವುದು ಓದಿದ್ರು ನಮಗೆ ಕನ್ಫ್ಯೂಷನ್ ಆಗಲ್ಲ. ಓ ಹೀಗಂದ್ಯಾರ, ಸರಿ ಅಂದಿರ್ಬೋದು, ರಾಮಕೃಷ್ಣ ಹೀಗಂದ್ಯಾರ, ಸೊ ನಾವಿದನ್ನ ಈ ರೀತಿ ತಗೋಬೇಕು, ಈ ಅಂಶಗಳನ್ನ ನಾವು ಈ ರೀತಿ ಸ್ವೀಕಾರ ಮಾಡಬೇಕು, ಇದರಿಂದ ಈ ಉದ್ದೇಶ ಇದೆ ಅಂತ ತಗೋಬೇಕು, ಹೀಗೆ ನಾನು ಅರ್ಥ ಮಾಡ್ಕೋಬೇಕು ಅಂತ ಬರುತ್ತೆ. ಇಲ್ಲ ಅಂತಂದ್ರೆ ತುಂಬಾ ಜನ ಆ ರೀತಿ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಹಲವಾರು ಕಡೆ ಹೋಗ್ಬಿಟ್ಟು ಅವ್ರಿಗೆ ಶ್ರದ್ಧೆ ಅಂತಾನೆ ಇರಲ್ಲ. ಒಂದು 10-15 ಜನರ ಹತ್ರ, ಗುರುಗಳ ಹತ್ರ 10-15 ಮಂತ್ರ ತಗೊಂಡು 10-15 ಇಷ್ಟ ದೇವತೆ ಮಾಡ್ಕೊಂಡು ಎಲ್ಲಾ ಕಡೆ ಕನ್ಫ್ಯೂಷನ್. ಇವತ್ತು ರಾಮ ಅಂತಾರೆ, ನಾಳೆ ಕೃಷ್ಣ ಅಂತಾರೆ, ನಾಳೆ ದೇವಿ ಅಂತಾರೆ, ಅದು ಕನ್ಫ್ಯೂಸ್ ಆಗ್ಬಿಡುತ್ತೆ. ಹಾಗೆ ಹಾಕ್ಬಾರ್ದು. ಯಾವುದೋ ಒಂದನ್ನ ಗಟ್ಟಿಯಾಗಿ ಇಟ್ಕೊಂಡು ಮೊದಲಲ್ಲಿ ನಿಲ್ಲಬೇಕು. ಆಮೇಲೆ ಬೇರೆ ಸಂಪ್ರದಾಯ ಓದಿದ್ರು ಕೂಡ, ಬೇರೆ ಯಾವುದನ್ನು ತಿಳ್ಕೊಂಡ್ರು ಕೂಡ ಅವಾಗ ಕನ್ಫ್ಯೂಷನ್ ಆಗೋದಿಲ್ಲ. ಮುಂದಿನ ಬಾರಿ ಮಾತಾಡ್ಬೇಕಾದ್ರೆ ಮಾಸ್ಟರ್ ಮಹಾಶಯ ಭಕ್ತಿ ಯೋಗ ಅದರ ಬಗ್ಗೆ ಮಾತಾಡ್ತಾ ಶ್ರೀರಾಮಕೃಷ್ಣ ಜೀವನದಲ್ಲಿ ಈ ಭಕ್ತಿ ಯೋಗದ ಶ್ಲೋಕಗಳು ಹೇಗೆ ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾನೆ. ತುಂಬಾ ಚೆನ್ನಾಗಿದೆ. ಅದು ಸ್ವಲ್ಪ ಸಮಯ ತಗೊಳ್ತಾ, ಅದರಿಂದ ನೆಕ್ಸ್ಟ್ ಟೈಮ್ ಅನ್ನ ಮಾಡ್ತೀವಿ. ಭಕ್ತಿ ಯೋಗದ ಶ್ಲೋಕ 12-20 ಅದು ಅತ್ಯಂತ ಮುಖ್ಯವಾದ ಶ್ಲೋಕಗಳು. ಅದರಲ್ಲಿ ಭಕ್ತಿಯ ಲಕ್ಷಣವನ್ನ ಕೃಷ್ಣ ಹೇಳ್ತಾನೆ. ಆ ಭಕ್ತಿ ಯೋಗದ ಅಷ್ಟು ಲಕ್ಷಣಗಳು ಹೇಗೆ ಶ್ರೀರಾಮಕೃಷ್ಣನಲ್ಲಿ ವ್ಯಕ್ತ ಆಗಿತ್ತು ಅಂತ ಮಾಸ್ಟರ್ ಮಹರ್ಷಿ ಹೇಳ್ತಾನೆ. ಅಂದ್ರೆ ಅವನ ಭಕ್ತಿ ಭಗವದ್ಗೀತೆ ಓದಿದ್ರು ಅವನ ಮನಸ್ಸಲ್ಲಿರೋ ಶ್ರೀರಾಮಕೃಷ್ಣ ಒಂದು ಶ್ಲೋಕ ಓದ್ತಾನೆ, ಓ ಈ ಶ್ಲೋಕಕ್ಕೆ ಶ್ರೀರಾಮಕೃಷ್ಣ ಜೀವನ ಹೇಗೆ ಅನ್ವಯ ಆಗುತ್ತೆ ಅನ್ನೋ ತರದಲ್ಲೇ ನೋಡುವಂಥದ್ದು. ಅದಕ್ಕೆ ನಾನು ಹೇಳಿದ್ದು ಒಂದು ಪರಂಪರೆಯನ್ನು ಚೆನ್ನಾಗಿ ಓದ್ಬೇಕು ಅಂತ. ಅವಾಗ ಒಂದು ಶ್ಲೋಕ ಓದಿದ್ರ, ಒಂದು ಘಟನೆ ಓದಿದ್ರ, ಇದಕ್ಕೆ ಪ್ಯಾರಲ್ ಆಗಿ ಶ್ರೀರಾಮ ಜೀವನದಲ್ಲಿ ಏನ್ ಬಂತು, ಶ್ರೀಮಾತೆ ಜೀವನದಲ್ಲಿ ಏನ್ ಬಂತು, ಸ್ವಾಮಿ ಜೀವನದಲ್ಲಿ ಏನ್ ಬಂತು, ಹಾಗೆ ನೋಡಿದಾಗ ನಮ್ಮದು ಆಗ್ತಾ ಬರುತ್ತೆ. ಇಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಸಂಶಯ ಬಂದು ಮನಸ್ಥಿತಿ ಗೊಂದಲ ಒಳಗಾಗುತ್ತೆ. ಸೊ ಮುಂದಿನ ಸಲ ಯಾವಾಗ ಅವಕಾಶ ಸಿಗುತ್ತೋ ಅವಾಗ ನಾವು ಭಕ್ತಿ ಯೋಗದ ಲಕ್ಷಣವನ್ನ ಶ್ರೀರಾಮಕೃಷ್ಣ ಹೇಗೆ ವ್ಯಕ್ತ ಆಗಿತ್ತು ಅಂತ ಮಾಸ್ಟರ್ ಮಹರ್ಷಿ ವಿವರಣೆ ಕೊಡ್ತಾನೆ. ತುಂಬಾ ಚೆನ್ನಾಗಿದೆ, ಅದು ನೋಡುವಂತ ಪ್ರಯತ್ನ ಮಾಡಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಮಾಸ್ಟರ್ ಮಹೇಶಯ್ಯರ ಬಗ್ಗೆ ಸ್ವಾಮೀಜಿಯವರು ಹೇಳಿದರು. ಮಾಸ್ಟರ್ ಮಹೇಶಯ್ಯರವರ ಮನಸ್ಥಿತಿ, ಸಮಸ್ಥಿತಿ ಯಾವ ಥರ ಇರಬೇಕು ಅಂತ ಹೇಳಿದ್ರೆ, ಯಾವುದೇ ನಾವು ಸೇವಾ ಕಾರ್ಯ ಮಾಡುವಾಗ ಬೇರೆಯವರಿಗೆ ನಾವು ಉಪಕಾರ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಬಾರ್ದು. ನಮಗೆ ನಾವೇ ಉಪಕಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ ಈ ಭಾವನೆಯಿಂದ ಮಾಡಿದಾಗ ಮಾತ್ರ ಅದು ಭಗವಂತನ ಪಾದಪದ್ಮಗಳಿಗೆ ತಲುಪತ್ತೆ ಮತ್ತು ನಮ್ಮ ಆತ್ಮೋದ್ಧಾರಕ್ಕೆ ಅದು ಕಾರಣ ಆಗುತ್ತೆ ಅಂತ. ನಾವು ಯಾವುದೇ ಕಾರ್ಯ ಮಾಡುವಾಗ ಬೇರೆಯವ್ರಿಗೆ ಏನಾದ್ರು ಸೇವೆ ಮಾಡಿದ್ರೆ ನಾವು ಸಹಾಯ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಬಾರ್ದು, ನಾವು ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಬೇಕು ಅಂತ. ಜೀಸಸ್ ಕ್ರೈಸ್ಟ್ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ದ ರಿಸೀವರ್ ಈಸ್ ನಾಟ್ ದ ಬೆನಿಫಿಷರಿ, ದ ಗಿವರ್ ಈಸ್ ದ ಬೆನಿಫಿಷರಿ. ಯಾರಿಗಾದ್ರು ಕೊಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತೆ, ಉಪಕಾರ ಆಗುತ್ತೆ ಅಂತ ತಿಳ್ಕೊಳ್ಬಾರ್ದು, ನಮಗೆ ಅದರಿಂದ ಒಳ್ಳೆಯದಾಗುತ್ತೆ ಆ ಥರ ತಿಳ್ಕೊಳ್ಬೇಕು. ಅವಾಗ ಮಾತ್ರ ನಾವು ಮಾಡ್ತಕ್ಕಂಥ ಕಾರ್ಯ ಸಾರ್ಥಕ ಆಗುತ್ತೆ. ಮತ್ತು ಸ್ಥಿತಪ್ರಜ್ಞೆಯ ಲಕ್ಷಣ ಬಗ್ಗೆ ಹೇಳಿದ್ರು ಸ್ವಾಮೀಜಿಯವರು. ಯಾವಾಗಲೂ ಕೂಡ ನಾವು ಒಂದೇ ಸ್ಥಿತಪ್ರಜ್ಞರಾಗಿರಬೇಕು. ಸಂತೋಷ ಬಂದಾಗ, ದುಃಖ ಬಂದಾಗ ಸಮಸ್ಥಿತಿ ಇದ್ದರೆ ಮಾತ್ರ ನಮ್ಮ ದಿವ್ಯತ್ರಯರ ಜೀವನ ಸಂದೇಶಗಳಲ್ಲಿ ಪದೇ ಪದೇ ಈ ಎಲ್ಲ ವಿಚಾರಗಳು, ಅದರಲ್ಲೂ ವಿಶೇಷವಾಗಿ ಶ್ರೀ ರಾಮಕೃಷ್ಣ ವಚನವೇದದಲ್ಲಿ ಈ ವಿಚಾರಧಾರೆಗಳೆಲ್ಲ ನಾವು ಅವಾಗ ಕೇಳ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಹಾಗಾಗಿ ಇದನ್ನೆಲ್ಲ ಕೂಡ ನಾವು ಪಾಲಿಸ್ಕೊಂಡು ಬರಬೇಕು. ಈ ಕೆಲವು ಸೂಚನೆಗಳನ್ನು ನೀಡಿದಂಥ ಸ್ವಾಮೀಜಿಯವರಿಗೆ ರಾಮಕೃಷ್ಣ ಸೇವಾ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು, ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಾಮೀಜಿಯವರು ಇಂದಿನ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಭಾಳ ಸಂತೋಷದಿಂದ ಹುಟ್ಟಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಳ ಕೇಳ್ಕೊಂಡ್ವಿ ಅವರಿಗೆ ಬರೋದಕ್ಕೆ. ಅದಕ್ಕೆ ಕೂಡ ಅವರು ಒಂದು ದಿವಸ ನಮ್ಮ ಈ ಭಾನುವಾರದ ಕಾರ್ಯಕ್ರಮಕ್ಕೆ ಅವರು ಬಂದು
ಅವ್ರಿಗೆ ತುಂಬ ಒಂದು ಪ್ರೇರೇಪಣೆ ಆಗಿದೆ. ಭಾಳ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಭಜನಾ ಕಾರ್ಯಕ್ರಮ ಪ್ರವಚನ ಮಾಲಿಕ ಕೇಳಿ ಭಾಳ ಸಂತೋಷಪಟ್ಟು ಈ ವಾರ ನಾನು ಸೇವಾರ್ಥವನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯಮಾಡಿ ಇದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡ್ರು. ಹಾಗಾಗಿ ಇವತ್ತು ಶ್ರೀಮತಿ ಶಿವಮ್ಮನವರು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ವಹಿಸ್ಕೊಂಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ರಾಮಕೃಷ್ಣ ಸೇವಾ ಸಂಘದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಪರವಾಗಿ ನಮ್ಮ ರಾಮಕೃಷ್ಣ ಸೇವಾ ಸಂಘದ ಉಪಾಧ್ಯಕ್ಷರು ಜಂಪಲಿಂಗರಾಜ್ ಅವರು ಬಂದಿದ್ದಾರೆ. ಅವರು ಫಲಸಮರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಇಂದು ಸಂಜೆ 6 ಗಂಟೆಗೆ ಇದೇ ವೇದಿಕೆಯಲ್ಲಿ ಶ್ರೀ ರಾಮಕೃಷ್ಣ ವಚನ ವೇದ ಇದರ ಉಪನ್ಯಾಸ ಕಾರ್ಯಕ್ರಮ ಸ್ವಾಮಿ ಜ್ಞಾನಯೋಗಾನಂದಜಿ ಮಹಾರಾಜರವರಿಂದ ನೆರವೇರಲಿದೆ. ಈ ಕಾರ್ಯಕ್ರಮ ಕೂಡ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ರಾಮಕೃಷ್ಣ ಮಹಾಸಂಘದ ಏಕೈಕ ಕನ್ನಡ ಮಾಸಪತ್ರಿಕೆ ವಿವೇಕ ಪರ್ವಕ್ಕೆ ಯಾರು ಚಂದಾದಾರರಾಗಿಲ್ವೋ ದಯಮಾಡಿ ಅದಕ್ಕೆ ಚಂದಾದಾರರಾಗಿ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಈ ಒಂದು ಮಾಸಪತ್ರಿಕೆ ಬರಲಿದೆ. ಭಾಳ ಸುಂದರವಾಗಿ ಮೂಡಿ ಬರ್ತಾ ಇದೆ. ಅದು ಕೇವಲ ಬಿಡಿ ಪ್ರತಿಗೆ 18 ರೂಪಾಯಿ ಅಷ್ಟೇ. ವಾರ್ಷಿಕ 3 ವರ್ಷಕ್ಕೆ ಅಜೀವ ಸದಸ್ಯತ್ವ ಇದೆಲ್ಲ ಇದೆ ಆಗಬೇಕು ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಜಯ ರಾಮಕೃಷ್ಣ. Joy to the world, the Lord is come. Let earth receive her King. Let every heart